ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಟೈಮ್ ಆಯಿತು. ಮೊನ್ನೆಯಿಂದ ರಜೆ ಇದ್ದಾಳೆ. ಇವತ್ತು ಸ್ವಲ್ಪ ಬೋರ್ ಆಗ್ತಾಯಿದೆ. ಹಾಗೆ ಖುಷಿನೂ ಇದೆ ಸ್ಕೂಲಿಗೆ ಹೋಗೋದು. ಇವತ್ತು ಸ್ವಲ್ಪ ಮುಖ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ನಡೀಲಿಕ್ಕೆ ತುಂಬ ಇದೆ. ಹೋಗ್ತಾ ಇದ್ದೀನಿ. ಸ್ವಲ್ಪ ಆಚೆ ಹೋಗುವಾಗ ತೋರಿಸ್ತೀನಿ. ಇವಾಗ ನೋಡಿ ಹೋಗ್ತಾ ಇದ್ದೀನಿ. ಇವತ್ತು ಸ್ಕೂಲಿಗೆ ರಜೆ ಇಲ್ಲಲ್ಲ, ಹಾಗೆ ಮಳೆ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಮಳೆ ಬರ್ತಾಯಿದೆ. ಆಚೆ ಈಚೆ ನೋಡ್ಕೊಂಡು ಹೋಗೋದು. ಯಾರಾದರೂ ನೋಡಿದರೆ ವೀಡಿಯೋ ಮಾಡ್ತಾ ಹೋಗೋದು. ಅದಕ್ಕೆ ನಾನು ದಾರಿಯಲ್ಲಿ ಹೋಗುವಾಗ ವೀಡಿಯೋ ಮಾಡೋದಿಲ್ಲ. ಯಾರಾದರೂ ನೋಡ್ತೇನೆ. ನಾನು ಯಾರಿಗೂ ಹೆಚ್ಚಿನವರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲಿ ಇರ್ತೀನಿ ಅಂತ. ಅದಕ್ಕೋಸ್ಕರ ನಡೀಲಿಕ್ಕೆ ಖುಷಿ ಆಗ್ತದೆ, ಆದರೆ ಬೇಗ ಮುಟ್ಟಬೇಕಲ್ಲ, ಅದಕ್ಕೆ ಫಾಸ್ಟ್ ಹೋಗೋದು ನಾನು. ಇವಾಗ ನಾನು ನಿಮಗೆ ನದಿಯನ್ನು ತೋರಿಸ್ತೇನೆ. ಅಲ್ಲಿ ಮೊನ್ನೆ ಫುಲ್ಲು ನೀರಿತ್ತು. ನಾವು ಹಾಗೆ ಅಲ್ಲಿ ನೀರು ಇರುವಾಗ ನಾವು ಆಚೆ ಈಚೆ ಹೋಗುವಂತಿಲ್ಲ, ಯಾಕಂದರೆ ಫುಲ್ಲು ನೀರು ಬರುತ್ತೆ. ಅದಕ್ಕೆ ಹಾಗಾಗಿ ಮೊನ್ನೆ ರಜೆ ಕೊಟ್ಟಿದ್ದೇವೆ. ರಜೆ ಮೊನ್ನೆ ಶನಿವಾರ. ಆದರೆ ನಾವು ಇವಾಗ ನಾನು ಹೋಗ್ತಾ ಇರೋ ರೋಡಲ್ಲಿ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ಅಷ್ಟು ಜೋರು ಮಳೆ ಇತ್ತು. ಹಾಗೆ ಇವಾಗ ಕಡಿಮೆ ಆಗ್ತದೆ. ಅದು ನಮಗೆ ನಮ್ಮ ಮನೆ ಹತ್ತಿರ ನದಿಲ್ಲ ಇದೆ ಅಲ್ವ, ಅಲ್ಲಿಂದ ಕಾಣಿಸ್ತದೆ. ಆವಾಗ ಗೊತ್ತಾಗ್ತದೆ ನದಿಯಲ್ಲಿ ಇಷ್ಟೇ ನೀರಿರ್ತದೆ ಅಂತ. ನಾನು ಇವಾಗ ಹೋಗುವಾಗ ತೋರಿಸ್ತೀನಿ ಎಷ್ಟು ನೀರಿದೆ ಅಂತ. ನೋಡಿ, ಕೆಸರಲ್ಲೆಲ್ಲ ಹೋಗಬೇಕು. ಅಂದರೆ ಇದು ಮೊನ್ನೆ ನೀರು ಬಂದು ಎಲ್ಲ ರೋಡಿಗೆಲ್ಲ ಮಣ್ಣು ಬಿದ್ದದ್ದು ನೋಡಿ. ಇದರಲ್ಲಿ ತುಂಬ ಜಾಗ್ರತೆಯಾಗಿ ನಿಧಾನಕ್ಕೆ ಹೋಗಬೇಕು, ಇಲ್ಲದಿದ್ದರೆ ಜಾರಿ ಬೀಳ್ಬೋದು. ಅಷ್ಟು ಕೆಸರಿದೆ. ಇದು ನದಿಯದ್ದೇ ಕೆಸರು ಮೇಲೆ ಬಂದ, ಅಂದರೆ ಮೊನ್ನೆ ಅಷ್ಟು ನೀರಿತ್ತಲ್ವ, ಹಾಗಾಗಿ ನೋಡಿ ಯಾವ ಥರ ಆಗಿದೆ ನೋಡಿ ನದಿ. ಇಲ್ಲೆಲ್ಲ ಮಣ್ಣೆಲ್ಲ ಬಿತ್ತು, ರೋಡಲ್ಲೆಲ್ಲ ಮಣ್ಣಿದೆ. ಇವಾಗ ನೀರು ಕಡಿಮೆ ಇದೆ, ತುಂಬ ಕಡಿಮೆ ಇದೆ. ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತೇನೆ, ಇಲ್ಲಿ ಜಾರ್ತಾ ಇಲ್ಲ. ಅಂದರೆ ಆಚೆಯಿಂದ ಗಾಡಿ ಬರ್ತಾಯಿದೆ. ಇಲ್ಲಿ ನೋಡಿ ಯಾವ ಥರ ಎಲ್ಲ ಆಗಿದೆ ನೋಡಿ. ಎಲ್ಲ ಗುಂಡಿಗಳಾಗಿ ಎಲ್ಲ ನೋಡಿ 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 ಇಲ್ಲಿ ನೋಡಿ. ಇದರಲ್ಲಿ ನಾವು ಗಾಡಿ ಬರುವಾಗ ಉಂಟಲ್ಲ, ಇಲ್ಲಿ ಸೈಡಿಗೆ ಹೋದರೆ ತುಂಬ ಜಾರ್ತದೆ ಆಯಿತಾ. ಅಷ್ಟೊಂದು ಪಾಚಿ ಹಿಡ್ದಿದೆ. ಅದಕ್ಕಾಗಿ ಸೈಡಿಗೆ ಹೋಗುವಾಗಿಲ್ಲ, ಅಲ್ಲೇ ನಿಲ್ಲಬೇಕಾಗುತ್ತೆ. ನನಗೆ ಸುಸ್ತಾಗ್ತಂತೆ. ಇವಾಗ ಒಂದು ಆಟೋ ಆಯಿತು, ಅದು ಒಂದೊಂದು ಸಲ ನಿಲ್ಲಿಸ್ತಾರೆ ನೋಡಿ. ಮರಗಳೆಲ್ಲ ಸಿಕ್ಕಾಕಿಕೊಂಡಿದೆ. ಇದೇ ರೋಡು ನಮಗೆ, ಬೇರೆ ಇಲ್ಲ. ಹಾಗೆ ಮೊನ್ನೆ ಫುಲ್ಲು ನೀರಿತ್ತು ರೋಡಲ್ಲಿ. ಈಗ ನೀರಿರುವಾಗ ಉಂಟಲ್ಲ, ಬಂದರೆ ಎಲ್ಲ ನಾವು ಒದ್ದಾಗಿ ಹೋಗ್ತೇವೆ ಅಷ್ಟೇ. ಅಷ್ಟೊಂದು ನೀರಿದೆ ನೋಡಿ. ಓಕೆ, ನಾನು ಸ್ಕೂಲಿಂದ ಬರುವಾಗ ಆದರೆ ಸ್ವಲ್ಪ ವೀಡಿಯೋ ಮಾಡ್ತೀನಿ. ಇವಾಗ ಟೈಮ್ ಆಯಿತು, ಇನ್ನು ಫಾಸ್ಟ್ ಹೋಗ್ತೀನಿ ಸ್ಕೂಲಿಗೆ. 9 ಗಂಟೆ ಆಗ್ತಾ ಬಂತು. 9 ಗಂಟೆ 5 ನಿಮಿಷಕ್ಕಾದರೂ ನಾನು ಅಲ್ಲೇ ಇರಲೇಬೇಕು. ಅದಕ್ಕೋಸ್ಕರ ನಾನಿನ್ನು ಮತ್ತೆ ಮಧ್ಯಾಹ್ನ ಸ್ವಲ್ಪ ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಸ್ಕೂಲಿಗೆ ಬಂದು ರಾಗಿಯನ್ನು ರೆಡಿ ಮಾಡ್ತಾಯಿದ್ದೀನಿ ನಾನು. ಹಾಗೆ ಅದಕ್ಕೆ ಇದು ಹಾಲಿನ ಪೌಡರ್ ಹಾಕ್ತಾಯಿದ್ದೀನಿ. ಇದು ಬೇಗ ಬೇಗ ಹಾಕಬೇಕು. ಇದು ಪ್ರೇಯರ್ ಹಾಕುವಾಗ ಹಾಕಬೇಕು. ಇದು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಲಿನ ಪೌಡರ್. ಇದು ಕುದಿಲಿಕ್ಕೆ ತುಂಬ ಟೈಮ್ ಹಿಡಿತದೆ. ಅಂದರೆ ಜೋರಾಗಿ ಬೆಂಕಿ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಅಲ್ಲಿ ತಲೆ ಹಿಡಿತದಲ್ಲ, ಅದಕ್ಕೋಸ್ಕರ ನಿಧಾನಕ್ಕೆ ಬೆಂಕಿ ಇಡಬೇಕು. ಮತ್ತು ಇಲ್ಲದಿದ್ದರೆ ತಲೆ ಹಿಡಿತದೆ ನೋಡಿ. ಬೆಲ್ಲ ಎಲ್ಲ ಹಾಕಿದೆ ನೋಡಿ, ರಾಗಿ ಅಲ್ವ, ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಇವಾಗ ಇದಕ್ಕೆ ರಾಗಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನೀರಿನಲ್ಲಿ ಫಸ್ಟಿಗೆ ಹಾಕಿರ್ತೇನೆ ನಾನು.
ಹಾಗೆ ಅಲ್ಲಿ ಇನ್ನೊಬ್ಬರು ಅಡುಗೆಯವರು ಬಂದರು. ಅವರು ಹೇಳ್ತಾರೆ ಮುಖ ತೋರಿಸಬಾರ್ದು ಅಂತ, ಆದರೆ ಅವರ ಮುಖ ಕಾಣಲಿಲ್ಲ ಇಲ್ಲಿ. ಸ್ವಲ್ಪ ಮಾತ್ರ ಇರೋದು, ಬೆನ್ನು ಮಾತ್ರ ಖಂಡಿತ ಅಷ್ಟೇ. ಹಾಗೆ ರೆಡಿ ಆಯಿತು, ಇನ್ನೂ ವೀಡಿಯೋ ಮಾಡಲಿಕ್ಕೆ ಅಷ್ಟು ಆಗೋದಿಲ್ಲ. ರೆಡಿ ಆಯಿತು ನೋಡಿ, ರಾಗಿ ರೆಡಿ ಆಯಿತು. ಹಾಗೆ ಅನ್ನ ಸಾಂಬಾರು ಕೂಡ ರೆಡಿ ಆಯಿತು. ನೋಡುವಾಗ ಚಿಕ್ಕ ಪಾತ್ರೆ ಹಾಗೆ ಕಾಣ್ತದಲ್ವ. ಹಾಗೆ ಮಕ್ಕಳು ಇಲ್ಲಿ ಜೋರಾಗಿ ನನ್ನನ್ನು ಕರಿತಾ ಇದ್ದಾರೆ. ಇಲ್ಲಿ ನಾನು ಮತ್ತೆ ವೀಡಿಯೋ ಮಾಡಿದೆ ಆಯಿತಾ. ಇಲ್ಲಿ ಮಕ್ಕಳೆಲ್ಲ ಎದ್ದು ಹೋಗಿದ್ದಾರೆ ಆಗ ಊಟ ಮಾಡಿ. ಈಗ ನಾನು ವಾಪಸ್ ಬರ್ತಾ ಇದ್ದೇನೆ ನೋಡಿ ಸ್ಕೂಲಿಂದ. ಮತ್ತೆ ನನಗೆ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ, ಮತ್ತು ಆಗಲಿಲ್ಲ ನನಗೆ. ಅಂದರೆ ಕೆಲಸ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಇದು ವೀಡಿಯೋ ಮಾಡಿದೆ ಅಷ್ಟೇ, ಮತ್ತೆ ಆಗಲಿಲ್ಲ. ಈಗ ನೋಡಿ ವಾಪಸ್ ಬರ್ತಾ ಇದ್ದೀನಿ. ಇಲ್ಲಿ ಸೈಡಿಗೆ ಹೋದರೆ ಜಾರುತ್ತೆ ನೋಡಿ, ಯಾವ ಥರ ಎಲ್ಲ ಆಗಿದೆ ನೋಡಿ. ಇಲ್ಲೆಲ್ಲ ಸಿಕ್ಕಾಕಿಕೊಂಡಿದೆ ಮರ ಎಲ್ಲ. ಆಮೇಲೆ ಇದು ಏನಪ್ಪ ಅಂದರೆ, ಇದು ತೆಂಗಿನ ಮರ ಸಿಕ್ಕಾಕಿಕೊಂಡಿತ್ತು. ಅಲ್ಲಿ 2 ತೆಂಗಿನಕಾಯಿ ಹೋಯಿತು ನೋಡಿ. ಇಲ್ಲಿ ಇದು ಗಿಡಗಳೆಲ್ಲ ಹೇಗೆ ಬಗ್ಗಿ ಹೋಗಿದೆ ನೋಡಿ, ಗುಂಡಿ ಎಲ್ಲ ಬಿದ್ದಿದೆ ನೋಡಿ. ಇಲ್ಲಿ ಈ ಮರ ಉಂಟಲ್ಲ, ಈ ಮರದ ಬುಡದಲ್ಲಿ ಏನಿಲ್ಲ ನೋಡಿ. ಮರ ಬಿದ್ದರೆ ಗೊತ್ತಾಗಲಿಕ್ಕಿಲ್ಲ ಆಯಿತಾ. ನೋಡಿ ಯಾವ ಥರ ಇದೆ ಇಲ್ಲಿ ನೋಡಿ. ಇವತ್ತು ಸ್ಕೂಲಿಗೆ ರಜೆ ಇಲ್ಲ, ಇವತ್ತು ಇಡೀ ದಿನ ಮಳೆ ಆಯಿತಾ. ನೋಡಿ ಇಲ್ಲಿ ಒಂದು ಗುಂಡಿ ಬಿದ್ದಿದೆ. ಇದು ನಾವು ನೋಡಿ ಇಲ್ಲಿ ಯಾರೇ ಆಗಲಿ ಇಲ್ಲಿ ಎಲ್ಲರಿಗೆ ಮಾತ್ರ ನೋಡಿ, ಅಲ್ಲಿ ಕಲ್ಲೆಲ್ಲ ಇಟ್ಟು ಬಿಟ್ಟಿದ್ದಾರೆ. ಮಾರ್ಗದಲ್ಲಿ ಹೋಗುವಾಗ ಯಾರಾದರೂ ನೋಡಿಕೊಂಡು ಹೋಗಲಿ ಅಂದರೆ ಅಲ್ಲಿ ಗಾಡಿ ತಿರುಗಿಸುವಾಗ ಇದು ಗುಂಡಿಗೆ ಬೀಳಬಾರ್ದಂತೇಳಿ ಕಲ್ಲಿಟ್ಟು ಬಿಟ್ಟಿದ್ದಾರೆ ಮುಂಜಾಗ್ರತೆಗಾಗಿ ನೋಡಿ. ಹಾಗೆ ಇಲ್ಲಿ ನಾನು ಈಗ ಬರ್ತಾ ಇರುವಾಗ ಆಚೆಯಿಂದ ನೀರು ಬಂದರೆ ಉಂಟಲ್ಲ, ಜಾಸ್ತಿಯಾಗಿ ಒಮ್ಮೆಲೆ ನೀರು ಬಂದರೆ ಈ ರೋಡಲ್ಲೆಲ್ಲ ಬರ್ತದೆ. ಅದಕ್ಕೆ ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೇನೆ, ಯಾಕೆಂದರೆ ಮೇಲಿನಿಂದ ನೀರು ಬಂದರೆ ಗೊತ್ತಾಗಲ್ಲಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಫಾಸ್ಟಾಗಿ ನಡ್ಕೊಂಡು, ಆದರೂ ಕೂಡ ಫಾಸ್ಟಾಗಿ ಹೋಗಲಿಕ್ಕೂ ಕೂಡ ಆಗೋದಿಲ್ಲ ಆಯಿತಾ. ಇಲ್ಲಿ ಏನು ಗೊತ್ತಾ, ಸೈಡಲ್ಲಿ ಮಧ್ಯದಲ್ಲಿ ನಾವು ರೋಡಲ್ಲಿ ಹೋಗಬೇಕಾದ್ರೆ ಒಂದೊಂದು ಸಲ ಗಾಡಿ ಬರ್ತದೆ, ಮಧ್ಯಾಹ್ನ ಕಡಿಮೆ ಅಷ್ಟು ಇರುವುದಿಲ್ಲ. ಆದರೆ ಸೈಡಲ್ಲಿ ಏನು ಗೊತ್ತಾ, ಪಾಚಿ ಹಿಡ್ದಿರ್ತದಲ್ಲ, ಅದು ನಮಗೆ ಸ್ವಲ್ಪ ಅಲ್ಲಿ ಜಾರ್ತದೆ. ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹೋಗಬೇಕಾಗುತ್ತೆ. ಹಾಗೆ ನೋಡಿ ಇದೊಂದು ಹತ್ತಿ ಮರ ನೋಡಿ. ಹಾಗೆ ಅಲ್ಲಿ ನೋಡಿ, ಅಲ್ಲಿ ಒಂದು ತೆಂಗಿನಕಾಯಿ ತುಂಬ ಹೋಯ್ತು. ಅದು ತೋರಿಸೋಕ್ಕೆ ಆಗ ನಾನು ಅಲ್ಲಿಂದ ಫಾಸ್ಟ್ ಬರ್ತಾ ಇದ್ದೇನಲ್ಲ, ಇಲ್ಲದಿದ್ದರೆ ತೋರಿಸ್ತಾ ಇದ್ದೆ. ಹಾಗೆ ಈ ರೋಡಿಗೆಲ್ಲ ಏನು ಗೊತ್ತಾ, ಈ ನದಿಯಿಂದ ಬಂದ ಮಣ್ಣೆಲ್ಲ ಉಂಟಲ್ಲ ನೋಡಿ, ಎಲ್ಲ ಇದು ರೋಡಿಗೆ ಬಂದಿದೆ ನೋಡಿ. ಇದು ನೈಸ್ ಇರುತ್ತೆ ಮಣ್ಣು, ಇದು ಜಾರ್ತದೆ ಆಯಿತಾ. ಇದು ಫುಲ್ಲು ಜಾರ್ತದೆ. ಇದರಲ್ಲಿ ಹೋಗುವಾಗ ತುಂಬ ಜಾಗ್ರತೆಯಾಗಿ ಹೋಗಬೇಕು. ಅದು ಕೂಡ ಗಾಡಿ ಬರುವಾಗ ಅದನ್ನು ಕೂಡ ನೋಡ್ಕೊಳ್ಬೇಕಲ್ವಾ. ಅದಕ್ಕೋಸ್ಕರ ತುಂಬ ಜಾಗ್ರತೆಯಾಗಿ ನೋಡಿಕೊಂಡು ಬರಬೇಕು. ಹೋಗುವಾಗ ಮಾತ್ರ ನಾನು ಫಾಸ್ಟಾಗಿ ಹೋಗ್ತೀನಿ, ಬರುವಾಗ ಸ್ವಲ್ಪ ನಿಧಾನಕ್ಕೆ ಬರ್ತೀನಿ ನಾನು. ಅಂದರೆ ಹೋಗುವಾಗ ಫಾಸ್ಟಾಗಿ ಯಾಕೆ ಹೋಗ್ತೀನಿ ಅಂತ ಗೊತ್ತಿರ್ಬೋದು ನಿಮಗೆ. ಅಲ್ಲಿ ರಾಗಿ ಎಲ್ಲ ಮಾಡಬೇಕಲ್ಲ, ಹೋಗಿ ತಯಾರು ಮಾಡಬೇಕಲ್ಲ ಮಕ್ಕಳಿಗೆ. ರಾಗಿ ನಾವು ಹೋಗಿ ಅದು ಕುದೀಲಿಕ್ಕೇ ತುಂಬ ಟೈಮ್ ಹಿಡಿಯುತ್ತದೆ. ಅದಕ್ಕೋಸ್ಕರ ಬೇಗ ಬೇಗ ನಡ್ಕೊಂಡು ಹೋಗೋದು ನಾನು. ಅದಕ್ಕೆ ಬರುವಾಗ ಸ್ವಲ್ಪ ಆಯಾಸ ಆಗಿರ್ತದಲ್ಲ, ಅದಕ್ಕೆ ನಿಧಾನಕ್ಕೆ ಬರ್ತೇನೆ. ಅಲ್ಲಿ ತೆಂಗಿನಕಾಯಿ ಹೋಗ್ತಾ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿವರೆಗೆ ಬಂದಿತ್ತು ನೀರು, ಇಲ್ಲಿ ಹೋಯ್ತದು. ನಾನು ಹೋಗ್ತಾ ಇದೆ ನೋಡಿ, ಹೋಯ್ತದು. ಕಿಸುವಿನ ಎಲ್ಲ ಇದೆ ನೋಡಿ. ಇಲ್ಲಿ ಚೆನ್ನಾಗಿದೆ ಅಲ್ವಾ, ಅಷ್ಟು ಒಳ್ಳೆಯದಾಗ್ತದೆ ಇದು. ಓಕೆ, ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ಚೆನ್ನಾಗಿರುತ್ತೆ ಇದು ಪತ್ರೊಡೆ. ಥ್ಯಾಂಕ್ ಯು.